ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬೌಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣ ರವೆ ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಎರಡು ಒಂದೇ ಮೆಜರ್ಮೆಂಟ್ನಲ್ಲಿ ಒಂದೊಂದು ಬೌಲ್ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಅದಕ್ಕೆ 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನು ಚಿಲ್ಲಿ ಫ್ಲೇಕ್ಸು, ಫ್ರೆಶ್ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ಬರುತ್ತೆ, ಮೊದಲಿಗೆ ವೀಡಿಯೋಗಳು ಬರುತ್ತೆ, ಆಗ ಎಲ್ಲ ನೋಡಬಹುದು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಬೌಲ್ ಗೋಧಿ ಹಿಟ್ಟು, ಒಂದು ಬೌಲು ಚಿರೋಟಿ ರವೆ. ಈಗ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಅದರಲ್ಲಿ 1-2 ಸ್ಪೂನು ನಾನು ಇನ್ನೊಂದು ಸಣ್ಣದು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾನು ತೆಕ್ಕೊಂಡಿದ್ದೀನಿ. ಅದಕ್ಕೀಗ ಒಂದು ಸ್ವಲ್ಪನೇ ನೀರನ್ನು ಹಾಕಿ ನಾನು ಕಲಿಸ್ಕೊತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಅದಕ್ಕೆ ಹಿಟ್ಟಿಗೆ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಈಗ ಹಿಟ್ಟು ಕಲಸಿದ್ದಾಯಿತು. ಚೆನ್ನಾಗಿ ನಾದ್ಕೊಳ್ತೀನಿ ಹೀಗೆ ಹಿಟ್ಟನ್ನು. ಈಗ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ಈಗ ಇದು ಕಲಸಿದ್ದಾಗಿದೆ. ಈ ಮೆಜರ್ಮೆಂಟ್ನಲ್ಲಿರಬೇಕು, ಈ ಥರ ಇರಬೇಕು ಹಿಟ್ಟು. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಈಗ ಬೇಯಿಸಿಟ್ಕೊಂಡಿರೋಂತಹ ಮೀಡಿಯಮ್ ಸೈಜು 2 ಆಲೂಗೆಡ್ಡೆನ ನಾನು ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲನೂ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನೈಸಾಗಿ. ಫುಲ್ಲು ನೈಸಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಅದನ್ನ ಗಂಟಿಲ್ದಾಗೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಾನೀಗ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಸಣ್ಣದೊಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಅದಕ್ಕೆ ಜೀರಿಗೆ, ಗರಂ ಮಸಾಲ, ಚಿಲ್ಲಿ ಫ್ಲೇಕ್ಸು, ಜೀರಿಗೆ, ಎಳ್ಳು, ಈಗ ಧನಿಯಾ ಪೌಡರು, ಸಾಲ್ಟ್ ಹಾಕ್ಕೊಳ್ತಾಯಿದ್ದೀನಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೇಕು. ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾವು ತಿಂಡಿಗಳನ್ನು ಮಾಡಿ ಮಕ್ಕಳಿಗೆ ಕೊಟ್ಟರೆ ಖುಷಿಯಿಂದ ತಿಂತಾರೆ ಅವರು. ಇದು ದೊಡ್ಡವರಿಂದ ಹಿಡಿದು ಸಣ್ಣವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುವಂತಹ ತಿಂಡಿ ಇದು. ನಾಷ್ಟ ಇದು. ಬೆಳಗಿನ ತಿಂಡಿಗೂ ಮಾಡ್ಕೋಬಹುದು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಮಾಡಿಕೊಡಬಹುದು, ಸಂಜೆ ಸ್ನ್ಯಾಕ್ಸ್ಗೂ ಇದನ್ನು ನಾವು ಮಾಡ್ಕೋಬಹುದು. ಯಾರಾದರೂ ಮನೆಯಲ್ಲಿ ಗೆಸ್ಟ್ ಬಂದಾಗಲೂ ಈ ಥರ ನಾವು ಸ್ನ್ಯಾಕ್ಸನ್ನು ಮಾಡಿ ಕೊಡಬಹುದು. ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೂ ಇದು ತುಂಬಾ ಚೆನ್ನಾಗಿರುತ್ತೆ. ಬೋಂಡಾ ಬಜ್ಜಿನೇ ನಾವು ಯಾವಾಗಲೂ ಮಾಡ್ತಿರ್ತೀವಲ್ವ, ಈ ಥರ ಡಿಫ್ರೆಂಟಾಗಿ ಆಗಾಗ ಮಾಡ್ಕೋಬಹುದು. ಈಗ ಒಂದು ಸಣ್ಣ ಬೌಲ್ನಲ್ಲಿ ಸ್ವಲ್ಪ ಪೌಡರ್ ತೆಗೆದಿಟ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಅದನ್ನ ಕಲಿಸ್ಕೊತೀನಿ. ಸರಿ ಥರ ಕಲಿಸ್ಕೊತೀನಿ. ಈಗ ಇದಾಗಿದೆ ಕಲಸಿದ್ದು. ನೋಡ್ಕೋಬೇಕು ನಾವು. ನೀರು ಸಾಲಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ಅದಕ್ಕೆ ಇದನ್ನ ನಾವು ಕಲಸಿಟ್ಕೋಬೇಕು. ಈ ಅದ ಇರಬೇಕು, ಈ ಮೆಜರ್ಮೆಂಟಲ್ಲಿ ಕಲಸಿಟ್ಕೋಬೇಕು. ಇದಾಗಿದೆ. ಈಗ ಒಂದು ಮಣೆನೂ ಮತ್ತು ನಾನು ಲಟ್ಟಿಣಿಗೆ ತೊಗೊಂಡಿದ್ದೀನಿ.
ನಾನು ಕಲಸಿಟ್ಟಿದ್ನಲ್ಲ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆನ ಹಿಟ್ಟಿನ ಮಿಶ್ರಣವನ್ನು ನಾನೀಗ ತೊಗೊಂಡು ಅದು ರೆಸ್ಟ್ ಮಾಡಿದ್ದಾಗಿದೆ ಒಂದು 5-10 ನಿಮಿಷ. ಈಗ ಅದನ್ನು ತೊಗೊಂಡು ನಾನು ಉಂಡೆ ಮಾಡ್ಕೊಳ್ತೀನಿ. ಉಂಡೆ ಮಾಡಿ ಅದನ್ನ ನಾನು ಲಟ್ಟಿಸ್ಕೊತೀನಿ. ಈಗ ಅದನ್ನು ನಾನು ಒಂದೇ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ದಪ್ಪದೊಂದು ಉಂಡೆ ಮಾಡಿ ನಾನು ಅದನ್ನ ಲಟ್ಟಿಸ್ಕೊತೀನಿ. ಎಣ್ಣೆ ಹಾಕಿ ಲಟ್ಸ್ಕೊತಾ ಇದ್ದೀನಿ. ಈಗ ನಾನು ಅದನ್ನ ಲಟ್ಸ್ಕೊತೀನಿ. ನಾವು ಹೊರಗಡೆಯಿಂದ ಸ್ನ್ಯಾಕ್ಸ್ಗಳನ್ನೇನು ತರಬೇಕು ಅಂತ ಏನಿಲ್ಲ. ಈ ಥರ ಮನೆಯಲ್ಲಿ ನಾವು ಸ್ನ್ಯಾಕ್ಸ್ಗಳನ್ನು ಮಾಡಿಕೊಂಡು ತಿನ್ಕೋಬಹುದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಆಗುತ್ತೆ ಇದು. ಥರ ಲಟ್ಟಿಸ್ಕೋಬೇಕು. ಈಗ ಇದು ಲಟ್ಸಿದ್ದಾಗಿದೆ. ಅದು ಎಷ್ಟು ಅಗಲ ಬರುತ್ತೋ ಇಟ್ಟು ಅಷ್ಟಗ್ಲೂ ನಾವು ಲಟ್ಸ್ಕೋಬೇಕು. ಈಗ ಲಟ್ಸಿದ್ದಾಗಿದೆ ಇದು. ಈಗ ಇದಕ್ಕೆ ಆಲೂಗಡ್ಡೆ ಮತ್ತು ಈರುಳ್ಳಿ ಮಸಾಲೆ ಎಲ್ಲ ಮಿಶ್ರಣ ಮಾಡಿ ಇಟ್ಟಿದ್ನಲ್ಲ, ಮಿಕ್ಸ್ ಮಾಡಿ ಅದನ್ನು ಇದಕ್ಕೆಲ್ಲ ಹಚ್ಕೊಳ್ತಾ ಇದ್ದೀನಿ ನಾನು. ಈ ಥರ ಎಲ್ಲ ಸವರ್ಕೋಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ನಾವು ಹಾಕ್ಕೋಬೇಕು. ಅದನ್ನ ಆಲೂಗಡ್ಡೆ ಪಲ್ಯ ಮಾಡಿದ್ದೀವಲ್ಲ ಅದನ್ನೆಲ್ಲ ಕಡೆ ನಾವು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ಒಂದು ಫೋರ್ಕಾಗಲಿ ಅಥವಾ ಒಂದು ಸ್ಪೂನ್ನಿಂದ ಈ ಥರ ನಾವೆಲ್ಲ ಕಡೆ ಹಚ್ಕೋಬೇಕು ಇದನ್ನೆಲ್ಲನೂ. ಹೀಗೆ ಎಲ್ಲ ಕಡೆ ನಾವು ಹಚ್ಕೋಬೇಕು. ಎಲ್ಲ ಕಡೆ ಹಚ್ಚಿದ್ದಾಗಿದೆ ಅದು. ಈಗ ಅದನ್ನ ನಾನು ರೋಲ್ ಮಾಡ್ಕೊಳ್ತೀನಿ. ಈ ಥರ ಮಡ್ಚ್ಕೊಳ್ತೀನಿ. ರೋಲ್ ಮಾಡಿ ಟೈಟಾಗಿ ರೋಲ್ ಮಾಡಿ ನಾವು ಮಡ್ಚ್ಕೋಬೇಕಿದ್ನ. ನಾನು ಮಡ್ಚ್ಕೊಳ್ತೀನಿ ಈಗ. ಈಗ ಇದು ರೋಲ್ ಮಾಡ್ತಾಯಿದ್ದೀನಿ. ಈ ಥರ ರೋಲ್ ಮಾಡ್ಕೋಬೇಕು. ಈಗ ಆ ಕಡೆ ಈ ಕಡೆ ಎಲ್ಲನೂ ನಾವು ಕ್ಲೋಸ್ ಮಾಡ್ಕೋಬೇಕು. ಆ ತುದಿ ಈ ತುದಿನ ಕ್ಲೋಸ್ ಮಾಡಿದ್ದಾಗಿದೆ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ರಿಲೇಷನ್ಸು ಫ್ರೆಂಡ್ಸ್ಗೆಲ್ಲ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾಯಿರಿ. ಹೀಗೆ ಸಣ್ಣ ಸಣ್ಣ ಉಂಡೆಗಳ ಥರ ನಾನು ಕಟ್ ಮಾಡ್ಕೊಳ್ತೀನಿ ಎಲ್ಲನೂ. ಹೀಗೆ ಸಣ್ಣ ಸಣ್ಣ ಉಂಡೆಗಳು ಮಾಡಿ ನಾವು ಇದನ್ನೆಲ್ಲನೂ ಇಟ್ಕೋತಾ ಇದ್ದೀನಿ ನಾನು.
ಈಗ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮಾಡಿದ್ದಾಗಿದೆ ಈಗ. ಇದು ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಅದು ನಾನು ಸರಿ ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ಅದರಲ್ಲಿ ನಾನು ಕಟ್ ಮಾಡಿರೋಂತಹ ಸ್ನ್ಯಾಕ್ಸ್ನೆಲ್ಲನೂ ಉಂಡೆಗಳನ್ನೆಲ್ಲ ಅದರಲ್ಲಿ ಡಿಪ್ ಮಾಡಿ ನಾನು ಎಣ್ಣೆ ಕಾದಿದೆ ಹಾಕ್ತೀನಿ. ಈಗ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದರಲ್ಲಿ ಡಿಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಒಂದೊಂದೇ ಹಾಕ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಸ್ಟವ್ ಪೂರ್ತಿ ಎತ್ತೋ ಹಾಗಿಲ್ಲ, ಪೂರ್ತಿ ಕಡಿಮೆ ಮಾಡೋ ಹಾಗೂ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಒಂದೇ ಕಲರ್ ಬರುತ್ತೆ. ಈಗ ಹಾಕ್ಕೊಂಡಿದ್ದಾಗಿದೆ. ಈಗ ಬೇಯ್ತಾ ಇದ್ದಾವೆ. ಈಗ ಅದು ಕಲರು ಚೇಂಜ್ ಆದಮೇಲೆ ಈಗ ತಿರ್ವಾಕೊಂಡಿದ್ದೀನಿ ಒಂದು ಸೈಡು. ಆಗಿದೆ. ಈಗ ಇದನ್ನ ನಾನು ತೆಕ್ಕೊಳ್ತೀನಿ. ಒಂದು ಪ್ಲೇಟ್ಗೆಲ್ಲ ತಗೊಳ್ತಾ ಇದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಕಲರ್ ಬರಬೇಕು. ಈ ಕಲರ್ ಬಂದಾಗ ನಾವು ತೆಗೆದುಕೊಳ್ಬೇಕು. ಇದನ್ನ ಎಣ್ಣೆಯಿಂದ ತೆಕ್ಕೋಬೇಕು. ಈ ಥರ ವೆರೈಟಿ ಪರೋಟಗಳ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಇದನ್ನು ಬೆಳಗಿನ ತಿಂಡಿಗೂ ಮಾಡ್ಕೋಬೋದು, ಸಂಜೆ ಸ್ನ್ಯಾಕ್ಸ್ಗೆ ಮಾಡ್ಕೋಬಹುದು. ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಲ್ಲ ತೆಗೆದಿದ್ದೀನಿ. ಎಲ್ಲ ತಟ್ಟೆನಲ್ಲಿ ತೊಗೊಂಬಂದು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಮಸಾಲೆಗಳನ್ನೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಒಡೆದು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿರುತ್ತೆ. ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದಗಳು.